ಹೆಲೋ ಫ್ರೆಂಡ್ಸ್, ನೋಡಿ, ಹೈಕೋರ್ಟ್ ಅಪ್ಹೋಲ್ಡ್ಸ್ ರಿಲಿಜಿಯಸ್ ಕನ್ವರ್ಸೇಷನ್ ಆಫ್ ಟು ವುಮನ್ ಅಂತ ಹೇಳಿಬಿಟ್ಟು ಒಂದು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಬಂದಿದೆ. ಉತ್ತರ ಪ್ರದೇಶದಲ್ಲಿ ಆದಂಥ ಈ ಒಂದು ಪ್ರಕರಣವನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇವತ್ತಿನ KEA ಮಾದರಿಗೆ ನೀವು ಯಾವ ಥರ ಓದಿದರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ನೋಡಿ. ಅಲಹಾಬಾದ್ ಹೈಕೋರ್ಟು ಈ ತೀರ್ಪನ್ನು ನೀಡೈತಿ. ಉತ್ತರ ಪ್ರದೇಶನಾಗ ಐತ್ಲ, ಇಬ್ಬರು ಹುಡುಗಿಯರದಾರ. ಒಬ್ಬರು ವಯಸ್ಸು 35, ಇನ್ನೊಬ್ಬರು ವಯಸ್ಸು 20. ಇವರಿಬ್ಬರು ಸಿಬ್ಲಿಂಗ್ಸ್ ಅಂದರೆ ರಿಲೇಟಿವ್ಸ್ ಅದಾರ. ಇವರಿಬ್ಬರು ಅದಾರಲ್ಲ, ಹಿಂದೂ ಧರ್ಮವನ್ನು ಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗ್ಯಾರ. ಓಕೆ, ಅದು ಆದಮೇಲೆ ಈ ಹುಡುಗಿಯರ ತಂದೆ ಅದಾರಲ್ಲ, ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ, ಇವರನ್ನು ಅರೆಸ್ಟ್ ಮಾಡ್ಯಾರ. ಸೊ ಯಾವಾಗ ಪೊಲೀಸ್ ಇವ್ರನ್ನ ಅರೆಸ್ಟ್ ಮಾಡ್ಯಾರಲ್ಲ, ಈ ಅರೆಸ್ಟು ಇಲ್ಲೀಗಲ್ ಆಗೈತಿ ಅಂಥೇಳಿ ರಿಟ್ಸ್ ಅಂತ ಏನು ಬರ್ತವೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಹೇಬಿಯಸ್ ಕಾರ್ಪಸ್ ಹಾಕ್ಯಾರ. ಓಕೆ, ನಾನು ನೋಡ್ರೆ ಹೇಬಿಯಸ್ ಕಾರ್ಪಸ್ ಅಂದರೆ ಏನು? ಅಕ್ರಮ ಬಂಧನ ಆದಾಗ ಹಾಕುವಂಥ ಒಂದು ರಿಟ್. ಆರ್ಟಿಕಲ್ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹಾಕ್ಬೋದು, ಆರ್ಟಿಕಲ್ 226 ಅಡಿಯಲ್ಲಿ ಹೈಕೋರ್ಟ್ಗೆ ಹಾಕ್ಬೋದು. ಓಕೆ, ನೋಡಿ, ಯಾರಾದರೂ ಮತಾಂತರ ಆಗ್ತಾರೆ ಅವರ ಸ್ವ ಇಚ್ಛೆಯಿಂದ ಅಂದರೆ ಭಾರತ ಸಂವಿಧಾನದ ಆರ್ಟಿಕಲ್ 25 ಅಡಿಯಲ್ಲಿ ಅವರಿಗೆ ಪರ್ಮಿಷನ್ ನೀಡಲಾಗಿದೆ, ಮೂಲಭೂತ ಹಕ್ಕಿದೆ. ಓಕೆ, ಇದ್ರ ಬಗ್ಗೆ ನೋಡೋಣ. ನೋಡಿ, ಇಬ್ಬರು ವಯಸ್ಕ ಮಹಿಳೆಯರು 35 ವರ್ಷ ಮತ್ತು 20 ವರ್ಷ ತಮ್ಮ ಸ್ವ ಇಚ್ಛೆಯಿಂದ, ಇದು ಇಂಪಾರ್ಟೆಂಟ್, ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಪ್ರಕರಣದಲ್ಲಿ ಧರ್ಮ, ವಾಸಸ್ಥಳ, ವೈಯಕ್ತಿಕ ಜೀವನ ಸ್ವತಂತ್ರವಾಗಿ ನಿರ್ಧರಿಸುವ ಹಕ್ಕು ಅವರಿಗೈತಿ ಅಂಥೇಳಿ ಹೈಕೋರ್ಟ್ ಹೇಳೈತಿ. ಆಮೇಲೆ ಅಕ್ರಮವಾಗಿ ಬಂಧಿಸಿದ್ದಕ್ಕಾಗಿ 25 ಲಕ್ಷ ರೂಪಾಯಿ ದಂಡ ಕೊಡಬೇಕು. ಬರೀ ಉತ್ತರ ಪ್ರದೇಶ ಸರ್ಕಾರ ಅಷ್ಟೇ ಅಲ್ಲ, ಆ ಯುವತಿಯರ ತಂದೆ ಕೂಡ ಇದರೊಳಗೆ ಅವರಿಗೆ ದಂಡವನ್ನು ಕೊಡಬೇಕು. ನೋಡಿ, ತಾವೇ ಹೆತ್ತಂಥ ಮಕ್ಕಳನ್ನು ಬಂಧಿಸಿದ್ದಕ್ಕಾಗಿ ತಂದೆ ಮತ್ತು ಸರ್ಕಾರ ಎರಡಕ್ಕೂ ದಂಡ ಹಾಕ್ಯಾರ. ಸೊ ನಮ್ಮ ದೇಶದೊಳಗೆ ಮೂಲಭೂತ ಹಕ್ಕುಗಳು ಎಷ್ಟು ಸ್ಟ್ರಾಂಗ್ ಅದಾವ ನೋಡ್ಕೋರಿ. ಆ್ಯಂಡ್ ಸಂವಿಧಾನದ 25ನೇ ವಿಧಿ ಧಾರ್ಮಿಕ ಸ್ವತಂತ್ರವನ್ನು ಕುರಿತು ಹೇಳ್ತದ. ಇದರ ಅಡಿಯಲ್ಲಿ 3 ಸ್ವತಂತ್ರಗಳನ್ನು ನಿಮಗೆ ಸಿಗ್ತಾವೆ. ಒಂದು, ಧರ್ಮವನ್ನು ಸ್ವೀಕರಿಸುವುದು, ನಿಮ್ಗೆ ಯಾವ್ದು ಬೇಕು ಆ ಧರ್ಮನ ಸ್ವೀಕಾರ ಮಾಡ್ಬೋದು. ಎರಡನೇದು, ಧರ್ಮವನ್ನು ಆಚರಿಸುವುದು. ಆಮೇಲೆ ಧರ್ಮವನ್ನು ಪ್ರಚಾರ ಮಾಡೋದು. ಆದರೆ ಫೋರ್ಸ್ಫುಲ್ಲಾಗಿ ಇನ್ನೊಬ್ಬರನ್ನ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಮಾಡಂಗಿಲ್ಲ, ಮತಾಂತರ ಮಾಡಂಗಿಲ್ಲ. ಆಮೇಲೆ ಇನ್ನೊಂದು ವಿಧಿ ಯಾವ್ದು ಇದಕ್ಕೆ ಸಂಬಂಧಿಸೈತಿ? ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಇವು ಭಾಳ ಇಂಪಾರ್ಟೆಂಟಾ. ಅಂದ್ರೆ ವಯಸ್ಕ ವ್ಯಕ್ತಿ ವೈಯಕ್ತಿಕ ಆಯ್ಕೆಗಳಲ್ಲಿ ಕುಟುಂಬ, ಸಮಾಜ ಅಥವಾ ರಾಜ್ಯ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಂಗಿಲ್ಲ. ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರಕ್ಕೆ 25 ಲಕ್ಷ ರೂಪಾಯಿ ಏನು ಹಾಕ್ಯಾರ, ದಂಡವನ್ನು ಹಾಕಿದ್ದಾರೆ. ಆಮೇಲೆ ಇದನ್ನು ಯಾವ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಹೇಳೈತಿ? ಹದಿಯಾ ಕೇಸ್ 2018ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳೈತಿ, ಯಾರಿಗೆ ಯಾವ ಧರ್ಮ ಬೇಕು ಆ ಧರ್ಮವನ್ನು ಸ್ವೀಕಾರ ಮಾಡುವುದು ಮತ್ತು ಅದರೊಳಗೆ ಬದುಕುವಂಥ ಹಕ್ಕಿದೆ ಅಂತ. ಆಮೇಲೆ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2017 ರೈಟ್ ಟು ಪ್ರೈವಸಿ. ಓಕೆ, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರಿಗೆ ಐತಿ ಗೈಸ್. ಇದನ್ನು ಭಾಳ ಎಕ್ಸಾಮ್ನಾಗ ಕ್ವಶನ್ ಕೇಳ್ಯಾರ. ನೋಡ್ರಿ, ಒಂದು ನ್ಯೂಸ್ ಪೇಪರ್ನಾಗ ಬಂದಿದ್ದ ವಿಷಯವನ್ನು ಇಲ್ಲ ಜಸ್ಟ್ ಹಾಗೆ ಓದ್ಬಿಟ್ರಲ್ಲ, ಅದನ್ನು ಕನೆಕ್ಟಿವಿಟಿ ಮಾಡ್ಬೇಕು. ನೀವು PSI ಓದ್ತೀರಿ, VAO ಓದ್ತೀರಿ, ESI ಓದ್ತೀರಿ, FDA ಓದ್ತೀರಿ, GPSTR, HSTR, ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರಿ ಮತ್ತು KEA ಮಾದರಿ ಇವಾಗ ಟಫ್ ಬರ್ತಾ ಇದೆ. ಸೊ ಅದಕ್ಕೆಲ್ಲ ಐತ್ಲ, ನೀವು ಈ ಥರ ಎಲ್ಲ ಆ್ಯಂಗಲಿಂದ ಓದ್ಬಿಟ್ರಿ, ಸಂವಿಧಾನಕ್ಕೆ ಇದನ್ನು ಲಿಂಕ್ ಮಾಡಿ ಓದ್ಬಿಟ್ರಿ ಅಂದರೆ ದಟ್ಸ್ ಏನಪ್. ಈ ಒಂದು ರಿಟ್ಸ್ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕೆ ನೀವು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಗ್ರೂಪ್ ಒಳಗೆ ಶೇರ್ ಮಾಡಬಾರ್ದು? ಇಷ್ಟೊಂದು ಕಂಟೆಂಟ್ ಕೊಡ್ತಾ ಇದ್ರೂ ಕೂಡ ನೀವು ಶೇರ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಆಮೇಲೆ ಯಾರಿಗೆ PDF ಬೇಕಾಗಿದೆ, ನೀವು ಯಾವುದಾದ್ರೂ ಜಾಬ್ಗೆ ಹೋದ್ರಿ, ನಿಮಗೆ ಈ PDF ಹೆಲ್ಪ್ ಆಗುತ್ತೆ. 7892086178. ಸೊ ಇದಕ್ಕಾಗಿ ಈ ನಂಬರ್ಗೆ ನೀವು ಮೆಸೇಜ್ ಹಾಕ್ರಿ, ಜಸ್ಟ್ ವಾಟ್ಸಪ್ ಒಳಗೆ, ಕಾಲ್ ಮಾಡಬೇಡ್ರಿ. ಆಮೇಲೆ ಇವತ್ತಿಂದ ಮಿಷನ್ ಯುದ್ಧ ಅಭ್ಯಾಸ್ 3.0 ಪ್ರಾರಂಭ ಆಗೈತಿ. ಇಂಟ್ರೆಸ್ಟೆಡ್ ಇದ್ದವರು ಆನ್ಲೈನ್ ಆಫ್ಲೈನ್ ಟೆಸ್ಟ್ ಸೀರೀಸ್ನಾಗ ಜಾಯ್ನ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.